कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ವೇಣುಧ್ವನಿ 90.4 FM. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ KLE ವೇಣುಧ್ವನಿ ಅತ್ಯಂತ ಹೆಮ್ಮೆಯಿಂದ ಪ್ರಸ್ತುತಪಡಿಸ್ತಾ ಇದೆ ಸ್ತ್ರೀ ಧ್ವನಿ ಸಂಚಿಕೆ 3. ಹೌದು ಸ್ನೇಹಿತರೆ, 2 ಸಂಚಿಕೆಗಳನ್ನ ಯಶಸ್ವಿಯಾಗಿ ನಿಮ್ಮ ಪ್ರೀತಿ ಬೆಂಬಲ ಸಹಕಾರದೊಂದಿಗೆ ನಡೆಸಿ ಇಂದು ಮತ್ತೊಂದು ಹೆಜ್ಜೆಯನ್ನ ಇಡ್ತಾ ಇದೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮ. ಒಬ್ಬ ಮಹಿಳೆ ಕನಸು ಕಾಣುವಾಗ ಅದು ಕೇವಲ ಅವಳಿಗಷ್ಟೇ ಸೀಮಿತವಾಗಿರೋದಿಲ್ಲ. ಆ ಕನಸು ಒಂದು ಕುಟುಂಬವನ್ನ, ಒಂದು ಸಮಾಜವನ್ನ ಪ್ರೇರೇಪಿಸುತ್ತದೆ. ಇಂದಿನ ನಮ್ಮ ವಿಶೇಷ ಅತಿಥಿಗಳು ಸ್ವಂತ ಹೋಟೆಲ್ ಉದ್ಯಮವನ್ನ ಯಶಸ್ವಿಯಾಗಿ ನಡೆಸುತ್ತಿರುವಂತಹ ಉದ್ಯಮಿ, ಜೊತೆಗೆ ಇನ್ನರ್ವಿಲ್ ಕ್ಲಬ್ ಸದಸ್ಯರು, ಜೊತೆಗೆ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವಂತಹ ಪ್ರೇರಣಾದಾಯಕ ಮಹಿಳೆ ಶ್ರೀಮತಿ ಸುನಂದಾ ರವೀಂದ್ರ ಕರ್ಲಿಂಗಣ್ಣನವರ್. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೇಣುಧ್ವನಿ KLE ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ತುಂಬಾ ಸಂತೋಷ ಆಗ್ತದೆ ನನಗೆ. ನನ್ನ ಸಾಧನೆಯನ್ನು ಗುರುತಿಸಿ ತಾವು ಇಲ್ಲಿ ನನ್ನ ಕರೆದು ನನ್ನ ಸಂದರ್ಶನವನ್ನು ತಗೊಳ್ತಾ ಇದ್ದೀರಾ. ತುಂಬಾ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಮೊದಲು ತಮ್ಮ ಬಾಲ್ಯದ ಬಗ್ಗೆ ಹೇಳಿ ಮೇಡಮ್. ಈ ಸ್ವಂತ ಉದ್ಯೋಗ ಪ್ರಾರಂಭಿಸಬೇಕು ಅನ್ನುವಂಥ ಆಲೋಚನೆ ಯಾವಾಗಿನಿಂದ ಪ್ರಾರಂಭ? ನನ್ನ ಬಾಲ್ಯದಲ್ಲಿ ಅಂಥ ಕಷ್ಟಗಳ ದಿನಗಳೇನಿರಲಿಲ್ಲ. ನಾನು ನನ್ನ ತಂದೆಗೆ ಒಬ್ಬಳೆ ಮಗಳು. ಹೀಗಾಗಿ ನನ್ನ ತಂದೆಯವರು ಅಗದಿ ಪ್ರೋತ್ಸಾಹನ ಕೊಡ್ತಾ ಇದ್ರು. ಅವರು ತಂದೆ ತಾಯಿ ಇಬ್ಬರು ಪ್ರೋತ್ಸಾಹ ಕೊಡ್ತಾ ಇದ್ರು. ಯಾವುದೇ ರೀತಿ ಇರಲಿ, ಏನು ಮಾಡ್ತೇನೆ ಅಂತೇನು ಅದಕ್ಕೆಲ್ಲ ತುಂಬ ಪ್ರೋತ್ಸಾಹನ ಕೊಟ್ಟಿದ್ದಾರೆ. ಅವಳು ನನ್ನ ಒಂಥರ ಗಂಡು ಹುಡುಗನಿಗೆ ಹಾಗೇನೆ ಬೆಳೆಸಿದ್ದಾರೆ. ನಾನು ತುಂಬ ಸಂತೋಷದಿಂದ ನನ್ನ ಬಾಲ್ಯಗಳನ್ನು ಕಳೆದಿದ್ದೀನಿ. ನಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಅನಿಸಿತ ಅಂತಂದರೆ, ನನ್ನ ಮನೆಯಲ್ಲಿ ಕೆಲಸದವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು. ಅವರು ತಾವು ಸ್ವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನನಗೆ ದಿನಾಲೂ ಕೇಳ್ತಾ ಇದ್ರು. ನಾವು ಏನಾದರೂ ಮಾಡಿ ಮೇಡಮ್, ನಮ್ಮ ಒಂದು ಕೆಲಸ ಮಾಡ್ತೀವಿ, ನಾವು ಸ್ವಂತ ಉದ್ಯೋಗ ಮಾಡ್ತೀವಿ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ, ನೀವು ನಮಗೆ ಹಾಕಿಕೊಡಿ ಅಂತ ಹೇಳ್ತಾ ಇದ್ರು. ನಾನೇ ಅದನ್ನು ನಮ್ದು ಟ್ರಾನ್ಸ್ಫರೇಬಲ್ ಜಾಬ್ ಇರೋದ್ರಿಂದ ನನಗೆ ಯಾವುದೋ ರೀತಿಯಿಂದ ಒಂದು ಸ್ಟೇಬಲ್ ಆಗಿ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಅವರು ಭಾಳ ನನ್ನ ಕೇಳ್ಕೊಳ್ತಾ ಇದ್ದರು. ಅವ್ರ ಮನೆಯ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದರಿಂದ ನಾನು ಆಯ್ತು ಇವ್ರಿಗೆ ಮಾಡಿಕೊಡೋಣ ಅಂತ ಹೇಳಿ ನಾನು ಕೇವಲ ಒಂದು ಇಬ್ಬರದಿಂದ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಮಾಡಿದ್ದೆ. ಸ್ಟಾರ್ಟಿಂಗ್ ಇಬ್ಬರದಿಂದ ಸ್ಟಾರ್ಟ್ ಮಾಡಿದ್ದೆ. ಇಬ್ಬರು ಹೆಲ್ಪರ್ ಬೇಕನ್ನಿಸ್ತು. 4 ಜನ ಸ್ಟಾರ್ಟ್ ಮಾಡಿದ್ವಿ. 4 ದಿನ ಸ್ಟಾರ್ಟ್ ಆದ ತಕ್ಷಣ ಏನಾಯಿತು, ಕಸ್ಟಮರ್ ಸಣ್ಣಗೆ ಸ್ಟಾರ್ಟ್ ಮಾಡಿದ್ವಿ. ಅದು ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಇಷ್ಟೊಂದು ತೊಂದರೆಗಳಿದಾವಂತ ನಾನು ಅನ್ಕೊಂಡಿರಲಿಲ್ಲ. ಅದು ಫಸ್ಟ್ ಹೋಟೆಲ್ ಮಾಡಬೇಕಂದ್ರೆ ಹೋಟೆಲ್ ಹುಡುಕಬೇಕು, ಜಾಗ ಪ್ರಮೈಸಸ್ ನೋಡಬೇಕು, ನೇಮ್ ಪ್ಲೇಟ್ ಚೇಂಜ್ ಹುಡುಕಬೇಕು, ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗ್ಬೇಕು. ಪ್ರತಿಯೊಂದು ಕೆಲಸ ಇಷ್ಟು ಒಂದು ತಿಂಗಳಲ್ಲಿ ಇದು ಟಾರ್ಗೆಟ್ ಇಟ್ಕೊಂಡಿದ್ದೆ. ಈ ತಿಂಗಳದಿಂದ ಜನವರಿ 1 ಸ್ಟಾರ್ಟ್ ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂದಿತ್ತು ನನಗೆ. ಯಾಕಂದರೆ ನಮ್ಮ ಸರ್ದು ಆಗಲೇ ನಮ್ಮ ಯಜಮಾನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ನಾನು ಬೆಂಗಳೂರಿಗೆ ಹೋಗಬೇಕಾ ಪರಿಸ್ಥಿತಿ ಬಂದಿತ್ತು. ಹೀಗಾಗಿ ನಾನು ಹೋಟೆಲ್ ಉದ್ಯೋಗ ಸ್ಟಾರ್ಟ್ ಮಾಡಬೇಕಾದ್ರೆ 4 ಜನರಿಂದ ಸ್ಟಾರ್ಟ್ ಮಾಡಿದ್ದೆ. 4 ಮಹಿಳೆಯರಿಂದನೇ ಸ್ಟಾರ್ಟ್ ಮಾಡಿದೆ. ಅವರಿಗೆ 4 ಜನದು ನಂದು ಕಸ್ಟಮರ್ ಜಾಸ್ತಿ ಆಗಿಬಿಟ್ರು. ಜಾಸ್ತಿ ಆದ್ರೆ 8 ಜನ ಮಾಡಿದೆ. 8 ಜನದಿಂದ ಈಗ 12 ಜನ ಆಗಿಬಿಟ್ಟಿದ್ದಾರೆ. 12 ಜನ ನಮ್ಮಲ್ಲಿ ಕೆಲಸದಲ್ಲಿ ಎಲ್ಲರೂ ಮಹಿಳೆಯರಿದ್ದಾರೆ. ಮಹಿಳೆ ಪ್ರತಿಯೊಬ್ಬರದು ಒಂದು ಪರಿಸ್ಥಿತಿ ನೋಡಿದ್ರೆ ತುಂಬ ದುಃಖ ಅನಿಸ್ತದೆ. ಯಾಕಂತಂದರೆ ಅವರ ಯಜಮಾನ್ರ ಅಥವಾ ಅವ್ರ ಗಂಡಂದಿರು ಯಾವುದರ ಒಂದು ಕುಡಿತದ ಬಲಿಯಾಗಿರ್ತಾರೆ, ಅಥವಾ ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಾ ಇರ್ತಾರೆ, ಅಥವಾ ಸಾಲಗಳನ್ನು ತೊಗೊಂಡಿರ್ತಾರೆ. ಅವರಿಗೆ ನನಗೆ ಮನಸ್ಥಿತಿ ಎಂಥ ಕಷ್ಟ ಅಲ್ಲ ಇವ್ರಿಗೆ, ಇಷ್ಟೆಲ್ಲ ನಾನು ಇಂಥ ಕಷ್ಟದಿಂದ ಇವರೆಲ್ಲ ಬಂದಿದ್ದಾರಲ್ಲ, ಇವ್ರಿಗೆ ನಾ ಉದ್ಯೋಗ ಕೊಟ್ಟಿದ್ದೀನಿ ಅಂತೇಳಿ ನನಗೊಂದು ಪ್ರೌಡ್ ಫೀಲ್ ಆಗ್ತದೆ. ಅವರು ಬಂದು ಒಮ್ಮೆ ಅನಿಸ್ತದೆ ಇದು ಭಾಳ ತ್ರಾಸಿದೆ ಹೋಟೆಲ್ ಉದ್ಯೋಗ ಮಾಡೋದು, ಯಾಕಾರ ಮಾಡಿದೆಪ್ಪ, ಇದು ಒಮ್ಮೆ ಕ್ಲೋಸ್ ಮಾಡಬೇಕು ಅಂತಾನು ನನಗೆ ಬಂದಿರ್ತದೆ. ಅವ್ರು ಬಂದು ಎಲ್ಲರ ಕೈ ಮುಗಿತಾರೆ ನನಗೆ, ನೀವು ನಮ್ಮ ಫ್ಯಾಮಿಲಿ ನಡೆಸ್ತಾ ಇದ್ದೀರಾ, ನೀವು ಈ ಥರ ಅನ್ಬಾರ್ದು, ನೀವು ಮಾಡ್ರಿ, ನಾವೆಲ್ಲ ನಿಮ್ಗೆ ಸ್ಕೋಪ್ ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇನ್ನತ್ತವರೆಗೆ ನಮ್ಗೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರ ಕಸ್ಟಮರು ಬರ್ತಾ ಇದೆ. ನಮ್ದು ಉದ್ಯೋಗ ಈಗ ದತ್ತ ಮಂದಿರ ಅಂತೀರ, ಆಂಜನೇಯ ನಗರದಲ್ಲಿ ಹೋಳಿಗೆ ಮನೆ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಈಗ ತುಂಬಾ ಆರ್ಡರ್ ಬರ್ತಾ ಇದೆ. ಎಲ್ಲರೂ ಚೆನ್ನಾಗಿದೆ, ನಿಮ್ದು ಹೈಜಿನಿಕ್ ಇದೆ, ಊಟ ತುಂಬಾ ಚೆನ್ನಾಗಿದೆ ಅಂತ ಒಪಿನಿಯನ್ ಕೊಡ್ತಾ ಇದ್ದಾರೆ. ಇದು ನಾನು ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ರೀತಿ ಬ್ರಾಂಚ್ಗಳನ್ನು ನಾನು ಇನ್ನೊಂದೆರಡು ತೆಗಿಬೇಕು ಅಂತ ಇದ್ದೇನೆ. ನೋಡೋಣ ಏನೇನಾಗುತ್ತೆ ಅಂತ. ಮೇಡಮ್, ಹೋಟೆಲ್ ಉದ್ಯಮವನ್ನು ಆರಂಭಿಸಿದಾಗ ಆರಂಭದ ದಿನಗಳಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದೆ ಅಂತ ತಾವು ಹೇಳ್ತಾ ಇದ್ರಿ. ಎದುರಿಸಿದಂತೆ ಯಾವುದಾದ್ರೂ ಒಂದು ದೊಡ್ಡ ಸವಾಲು ನೆನಪಿದೆಯಾ? ಏನಂತಂದ್ರೆ, ಮೊದಲಿಗೆ ನನ್ನ ಪತಿಯವರಾದ ರವೀಂದ್ರ ಕರ್ಲಿಂಗ್ನವರು, ಅವರು KS ಸೀನಿಯರ್ ಆಫೀಸರ್ ಇದ್ದಾರೆ. ಅವ್ರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಆದ ತಕ್ಷಣ ಅವ್ರು ಏನಂದ್ರು, ನೀನು ಇದು ಸ್ಟಾರ್ಟ್ ಮಾಡಿದ್ರೆ ನೀನು ಇಲ್ಲೇ ಇರಬೇಕಾಗ್ತದೆ, ನೀನು ನನ್ನ ಜೊತೆಗೆ ಬರಬೇಕು ಅಂತ. ಅವರು ಅಷ್ಟೊಂದು ನನಗೆ ಸಪೋರ್ಟ್ ಬೇಡ, ಇದೆಲ್ಲ ಭಾಳ ಟೆನ್ಷನ್ ಆಗ್ತದೆ, ಆರಾಮ್ ಇರು ಅಂತ ಅವ್ರದ್ದು ಉದ್ದೇಶ ಇತ್ತು. ಬಟ್ ನಾನು
ಅವರಿಗೆ ಮಹಿಳೆಯರಿಗೆ ನಾನು ಒಂದು ಆಶ್ವಾಸನೆ ಕೊಟ್ಟಿದ್ದೇನಲ್ಲ, ಅದನ್ನ ನನಗೆ ಈಡೇರಿಸುವುದು ನಾನು ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕೊಂಡಿದ್ದೆ. ನಾನು ಉದ್ಯೋಗ ಯಾವಾಗ ಸ್ಟಾರ್ಟ್ ಮಾಡಬೇಕು ಎಂದು ನಾನು ಪೂಜೆ ಇಟ್ಕೊಂಡಿದ್ದೆ. ಅಂದೇ ನನ್ನ ಮನೆಯವ್ರಿಗೆ ಆರಾಮಿರಲಿಲ್ಲ. ಅವರು ಆ ಟೈಮ್ದಲ್ಲಿ ದವಾಖಾನೆಯಲ್ಲಿ ಅಡ್ಮಿಟ್ ಆಗಿದ್ರು. ಅವ್ರದ್ದು ಆಪರೇಷನ್ ಇತ್ತು ಅವತ್ತು. ಅವಾಗ ನಾನು ನನ್ನ ಗೆಳತಿಗೆ ಹೇಳಿ ಅವಳ ಕಡೆಯಿಂದ ಉದ್ಘಾಟನೆ ಮಾಡಿಸಿ ನಾನು ಅಲ್ಲಿ ಹಾಸ್ಪಿಟ್ಲಿಗೆ ಇರಬೇಕಾಯ್ತು. ನನ್ನ ಹೋಟೆಲ್ಗೆ ನಾನೇ ಹೋಗ್ಲಿಲ್ಲ. ಅದೊಂಥರ ಬೇಜಾರು ಆಯ್ತು ನನಗೆ. ಅದು ಆಮೇಲೆ ಅನಿಸ್ತು ಇದೆಲ್ಲ ಯಾಕೆ ಮಾಡಿದ್ನಪ್ಪ ಅಂತ ಅನಿಸ್ತು. ಈಗ ಎಲ್ಲಾ ಮಹಿಳೆಯರು ಬಂದು ಕಸ್ಟಮರ್ ಬಂದು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು, ನಮಗ ಅಲ್ಲಿ ಸಪ್ಲೈ ಮಾಡಿ ಇಲ್ಲಿ ಮಾಡಿ ಅಂತ ಕೇಳ್ತಾ ಇದ್ದಾರಲ್ಲ, ಅದೊಂಥರ ಖುಷಿ ಅನಿಸ್ತದೆ. ಖಂಡಿತ ಮೇಡಮ್ ತಾವು ಹೇಳ್ತಾ ಇದ್ರಿ, ಅಂದ್ರೆ ಯಾವುದೇ ಒಂದು ನಾವು ಕೆಲಸ ಮಾಡಬೇಕು ಅಂದ್ರೆ ಕುಟುಂಬದ ಬೆಂಬಲ ಬೇಕೇ ಬೇಕು. ಸರ್ ಬೆಂಗಳೂರಿಗೆ ವರ್ಗಾವಣೆ ಆಗಿತ್ತು, ಸರ್ ಕರಿತಾ ಇದ್ರು. ನಾನಾದ್ರೆ ಇಲ್ಲಿ ಈ ಮಹಿಳೆಯರ ಕಷ್ಟವನ್ನ ನೋಡ್ಲಾರ್ದೆ ಇಲ್ಲೇ ಉಳಿಬೇಕು ಅಂತ ಹೇಳ್ತಾ ಇದ್ರಿ. ಈಗ ಹೇಗಿದೆ ಮೇಡಮ್ ಕುಟುಂಬದವರ ಸಹಕಾರ? ಈಗ ಕುಟುಂಬದವರ ಸಹಕಾರ ಇದು ತುಂಬಾ ಚೆನ್ನಾಗಿದೆ. ಆದ್ರೂ ಒಂಥರ ಗೊಂದಲದಲ್ಲಿ ಇದೇನೀಗ ಯಾವುದನ್ನು ಮಾಡಬೇಕು ಅಂತ. ಈಗ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಇರೋದ್ರಿಂದ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿ ಈಗ ಸ್ವಲ್ಪ ಎಲ್ಲ ನನಗೂ ಇದಾಗಿದೆ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಒಂದು ಅದರ ಬಗ್ಗೆ ನನಗೂ ಮಾಹಿತಿ ಇದೆ. ಈಗ ನಾನು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ವೀಕ್ಲಿ ಒಂದ್ಸಲ ಬಂದು ಹೋಟೆಲ್ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇರ್ತೀನಿ. ಈ ತರ ನಾನು ನಡೆಸ್ತಾ ಇದ್ದೀನಿ. ಈಗ ನಮ್ಮ ತಾಯಿಯವರ ಸಪೋರ್ಟ್ ತುಂಬಾ ಇದೆ. ನಮ್ಮ ತಾಯಿಯವರಾದ ಕಸ್ತೂರಿ ನಿಸರ್ಗಿ ಅಂತ ಗೋಕಾಕ್ದವರು, ಅವರು ಟೀಚರ್ ಇದ್ರು, ಗುರುಮಾತೆ ಅವರು ಇದ್ರು. ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ನನ್ನ ಜೊತೆಗೆ ಇರೋದ್ರಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ಅವರು ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ ಕೂಡ್ತಾರೆ, ಅವರು ಇದನ್ನ ನಡೆಸ್ತಾ ಇದ್ದಾರೆ. ಈಗ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM ಕಾರ್ಯಕ್ರಮವಿದು. ಸ್ತ್ರೀ ಧ್ವನಿ ಸಂಚಿಕೆ 3 ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣುಧ್ವನಿ KLE ಅವರ ಕನಸು. ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ. ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಯಾವಾಗ ಆಗ್ತದೆ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸು ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ. ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲಿ ಒಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತು ಇರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳಿದ್ವಿ. ಅದು ಇವತ್ತುವರೆಗೂ ನನಗೆ ಅದು ಆಕಾಶವಾಣಿಯಲ್ಲಿ. ಈ ಆಕಾಶವಾಣಿಯಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ KLE ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು KLE ಸೊಸೈಟಿ ಅಂತ. ನಾನು ಇವತ್ತು KLE ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. KLE ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು KLE ಸೊಸೈಟಿ ಆಗಿದೆ. ಹಾಗಾಗಿ KLE ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE
के साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. ಕೇಯಲಿ ಕನಸು ನನಸದ ವೇಣುಧ್ವನಿ ವೇಣುಧ್ವನಿ. ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ಮೇಡಮ್, ಮಹಿಳೆಯರಿಗೆ ಇದು ಕಷ್ಟ, ಇದು ಅವಳಿಂದ ಮಾಡೋದಿಕ್ಕಾಗೋದಿಲ್ಲ ಅಂತ ಬಹಳಷ್ಟು ಹೇಳ್ತಾನೆ ಇರ್ತೀವಿ, ಈ ತರದ ಮಾತುಗಳನ್ನ ಕೇಳ್ತಾನೆ ಇರ್ತೀವಿ. ಅದಕ್ಕೆ ತಮ್ಮ ಉತ್ತರ ಏನು ಮೇಡಮ್? ಮಹಿಳೆಯರಿಗೆ ನಿಜವಾಗಿ ಕಷ್ಟನೇ ಇದೆ. ಯಾಕಂದರೆ ಎಲ್ಲ ಅವರು ಪತಿದೇವರು ಅಥವಾ ತಂದೆ ತಾಯಿಯವರು ಸಪೋರ್ಟ್ ಮಾಡಬೇಕು. ಮಹಿಳೆಯರು ಏನು ಮಾಡ್ತಾರೆ ಆ ಕೆಲಸಕ್ಕೆ ಸಪೋರ್ಟ್ ಮಾಡಬೇಕು. ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ಮಹಿಳೆಯರಿಗೆ ಕಷ್ಟನಾಗ್ತದೆ. ಯಾಕಂದರೆ ಫಸ್ಟ್ ಫೈನಾನ್ಸಿಯಲ್ ಪ್ರಾಬ್ಲಮ್ ಇರ್ತದೆ. ನಾನೇನಂತೀನಿ, ಸಣ್ಣದ್ರಲ್ಲಿನೇ ತೆಗೀರಿ. ನೀವು ಯಾವ್ದ್ರಲ್ಲಿ ನೀವು ಎಕ್ಸ್ಪರ್ಟ್ ಇರ್ತೀರಲ್ಲ ಅದನ್ನ ಉದ್ಯೋಗ ನೀವು ಮಾಡಿ ಅಂತೀನಿ. ಒಬ್ರು ಟೀ ಮಾಡೋರಲ್ಲಿ ಎಕ್ಸ್ಪರ್ಟ್ ಇದ್ದರೆ ಟೀ ಶಾಪ್ನೇ ತೆಗೀರಿ, ಅಥವಾ ಹೆಣಿಕೆಯಲ್ಲಿ ಅವ್ರು ಎಕ್ಸ್ಪರ್ಟ್ ಇದ್ದರೆ ಅದನ್ನೇ ಮಾಡಿ. ಅಷ್ಟೇ ಸಣ್ಣ ಅಮೌಂಟಲ್ಲಿನೇ ಮಾಡಬೇಕು. ಯಾಕಂದರೆ ದೊಡ್ಡ ಅಮೌಂಟ್ ಹಾಕಿ ಇನ್ವೆಸ್ಟ್ ಮಾಡಿ ಆಮೇಲೆ ಲಾಸ್ ಮಾಡಿಕೊಂಡು ಆಮೇಲೆ ಅದೆಲ್ಲ ತೊಂದರೆ ಈಡು ಆಗೋದಕ್ಕಿಂತಲೂ ತಮ್ಮದು ಹಾಸಿಗೆ ಎಷ್ಟಿರ್ತದೆ ಅಷ್ಟೇ ಮಾಡಿ. ಆದರೆ ಏನು ಮನೆಯಲ್ಲಿ ಟೈಮ್ ಪಾಸ್ ಮಾಡಬಾರ್ದು. ಯಾಕಂದರೆ ಮೊಬೈಲ್ ನೋಡ್ಕೊಂತು ರೀಲ್ ನೋಡ್ಕೊಂತು ಟೈಮ್ ಪಾಸ್ ಮಾಡೋ ಬದಲಿ ಸಣ್ಣ ಉದ್ಯೋಗ ಆದರೆ ಅಷ್ಟೇ ತಮ್ಮ ಫ್ಯಾಮಿಲಿಗೆ ಅದು ಹೆಲ್ಪ್ ಆಗುತ್ತೆ. ಅದಕ್ಕೆ ಮಹಿಳೆಯರಿಗೆ ಯಾವುದೂ ಕಷ್ಟ ಇಲ್ಲ. ಬಟ್ ಕಷ್ಟ ಬಂದ್ರೆ ಅದನ್ನ ಎದುರಿಸೋ ಶಕ್ತಿ ದೇವ್ರು ಕೊಟ್ಟೇ ಇರ್ತಾನೆ. ಅದ್ರ ಸಂಬಂಧ ಸಣ್ಣ ಉದ್ಯೋಗ ಆದರೂ ನಾವು ಚಾಲೂ ಮಾಡಬೇಕು. ಯಾರೂ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದೇ ನಾ ಒಂದು ಉದ್ದೇಶ ಹೇಳ್ತೀನಿ. ಮೇಡಮ್, ಈಗ ಯಾವುದೇ ಒಂದು ಉದ್ಯಮ ಅಂದರೆ ಅದರಲ್ಲಿ ಲಾಭ ನಷ್ಟ ಅನ್ನೋದಿದ್ದೇ ಇರುತ್ತೆ. ಅದನ್ನು ತಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡಿರ? ಲಾಭ ನಷ್ಟ ಇದ್ದೇ ಇರ್ತದೆ. ಕೆಲವೊಂದು ಸಾರಿ ಲಾಭ ಆದಾಗ ಅದನ್ನೇ ನಾವು ಮತ್ತೆ ಉದ್ಯೋಗಕ್ಕೆ ಇನ್ವೆಸ್ಟ್ ಮಾಡಿ ಅದನ್ನು ಯಾವ ರೀತಿ ನಾವು ನಮ್ದು ಎಲ್ಲಿ ನಷ್ಟ ಆಗಿದೆ, ಯಾವ ರೀತಿ ನಷ್ಟ ಆಗಿದೆ, ನಾವು ಅದು ಸ್ವಲ್ಪ ನಾವು ಈಗಂತೂ ಡಿಜಿಟಲ್ ಮಾರ್ಕೆಟಿಂಗ್ ಬಂದಿದೆ, ಅದನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಅಥವಾ ಹೊಸ ಹೊಸ ಅಡುಗೆಗಳನ್ನು ಪ್ರಯೋಗ ಮಾಡಿ ಅದನ್ನು ನಾವು ಆಫರ್ ಎಲ್ಲ ಇಟ್ಟು ಆ ಥರ ಎಲ್ಲ ಮಾಡ್ಕೋಬಹುದು. ಅದನ್ನೆಲ್ಲ ನಾವು ಅದರಲ್ಲಿ ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಮೇಡಮ್, ಈಗ ಇಂದಿನ ಮಹಿಳೆಯರಿಗೆ ಈ ಒಂದು ಆರ್ಥಿಕ ಸ್ವಾವಲಂಬನೆ ಅನ್ನುವಂಥದ್ದು ಎಷ್ಟು ಮುಖ್ಯವಾಗುತ್ತೆ ಅಂತ? ಆರ್ಥಿಕ ಸ್ವಾವಲಂಬನೆ ಇದ್ದರೆ ಗೌರವ ಹೆಚ್ಚಾಗ್ತದೆ ಅಂತ ನನಗನ್ನಿಸ್ತದೆ. ಯಾಕಂದರೆ ಮಹಿಳೆಯರು ಸ್ವಂತ ದುಡಿಮೆಯಲ್ಲಿ ದುಡ್ದಿದ್ದೆ, ಆದರೆ ಅದು ಬಂದು ಹಣ ಅವಳು ಅದ್ರ ತುಂಬ ಸಂತೋಷ. ನನಗೆ ದೇವರು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ನಮ್ಮ ಮನೆಯವರು ತುಂಬ ಒಳ್ಳೆ ನೌಕರಿಯಲ್ಲಿದ್ದಾರೆ, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ತಂದೆ ತಾಯಿನೂ ಚೆನ್ನಾಗಿ ನನ್ನ ಬೆಳೆಸಿದ್ದಾರೆ. ನಾ ಯಾವುದೂ ಕಷ್ಟದಿಂದ ನಾನು ಬಂದಿಲ್ಲ. ಆದರೆ ನಾ ಈಗ ದುಡಿತಾ ಇದ್ದೇನಲ್ಲ, ಅದು ಬಂದು ನನಗೆ ಸಂಬಳ ಏನಿದೆ ಅದು ಕೊಳ್ಳಾರ ಸಂತೋಷ ಮತ್ತೊಂದಿಲ್ಲ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಮಹಿಳೆಯರು ಯಾವಾಗಲೂ ಏನಾದರೂ ₹1 ಆದರೂ ಒಟ್ಟ ಸಮಯನ ವ್ಯರ್ಥ ಮಾಡಲಾರ್ದೆ ಏನಾದರೂ ಮಾಡ್ತಾನೆ ಇರಬೇಕು ಅಂತ ನಾನು ಹೇಳ್ತೀನಿ. ಖಂಡಿತ ಮೇಡಮ್. ಮೇಡಮ್, ಈಗ ಉದ್ಯಮದ ಜೊತೆಗೆ ಸಮಾಜ ಸೇವೆ ಕೂಡ ಮಾಡ್ತೀರಾ. ತಮ್ಮ ಸಮಾಜ ಸೇವೆಯ ಬಗ್ಗೆ ಮಾತಾಡೋದಾದ್ರೆ? ನಾನು ಮತ್ತು ನಮ್ಮ ಯಜಮಾನರು ಮೊದಲೇ ನೌಕರಿಯಲ್ಲಿ ನಾವು ಧಾರವಾಡಗೆ ಟ್ರಾನ್ಸ್ಫರ್ ಆಗಿದ್ವಿ. ಧಾರವಾಡದಲ್ಲಿ ಸರು ತುಂಬ ಬ್ಯುಸಿ ಇರ್ತಿದ್ರು. ನಾವು ಹೊಸವಾಗಿ ಮದುವೆ ಆದ ತಕ್ಷಣ ನಾನು ಹೇಳ್ತಿದ್ದೆ, ಬೇಗ ಬನ್ನಿ ಮನೆಗೆ, ಬೇಗ ಬನ್ನಿ ಅಂತ ಹೇಳ್ತಾ ಇದ್ದೆ. ಅವ್ರು ಬರಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ತುಂಬ ವರ್ಕಾಲಿಕ್ ಪರ್ಸನ್. ಸೊ ಏನಾಗ್ತಾ ಇತ್ತು, ನನಗೆ ಒಂದು ಟೈಮ್ ಪಾಸ್ ಆಗ್ತಿರ್ಲಿಲ್ಲ. ಆದರೆ ಏನು ಮಾಡೋದು, ನಾನು ಹೊಸ ಊರಿಗೆ ಬಂದಿದ್ದೆ, ಆಮೇಲೆ ಇಲ್ಲಿ ಏನು ಮಾಡೋದು ಅಂತಂದು ಮಹಿಳೆಯರ ಜೊತೆಗೆ ನಾನು ಯಾವುದು ಸೋಷಿಯಲ್ ವರ್ಕ್ ಇನ್ನರ್ ವೀಲ್ ಕ್ಲಬ್ಗೆ ನಾನು ಸೇರ್ಕೊಳ್ಳೋಣ. ಅಲ್ಲಿಂದ ನನಗೆ ಅದು ಒಂದು ಫ್ರೆಂಡ್ಸ್ ಸರ್ಕಲ್ ಆಯಿತು. ಆ ಫ್ರೆಂಡ್ಸ್ ಸರ್ಕಲ್ ಜೊತೆ ಅವರು ಸಮಾಜ ಸೇವೆ ಜೊತೆಗೆ ಅವರು ಮನೋರಂಜನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಹೀಗಾಗಿ ಅದು ಒಂದು ನನಗೆ ಹಾಬಿ ಆಗಿಬಿಡ್ತು. ಅವ್ರ ಜೊತೆಗೆ ನಾನು ನನ್ನ ಪರ್ಸ್ನಲ್ನು ಕೂಡ ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಹೋದೆ. ನಾನು ಅಲ್ಲಿಂದ ಎಲ್ಲ ಜಿಲ್ಲಾಗಳಿಗೆ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾಗ ಕೂಡ ಅಲ್ಲಿ ನನಗೆ ಯಾರೂ ಪರಿಚಯ ಇರ್ತಿದ್ದಿಲ್ಲ. ಇದು ಇನ್ನರ್ ವೀಲ್ ಥ್ರೂ ನನಗೆ ಎಲ್ಲ ಫ್ರೆಂಡ್ಸ್ ಆಗ್ತಾ ಇದ್ರು. ಅದರಿಂದ ನನಗೆ ಸೋಷಿಯಲ್ ವರ್ಕ್ ಮಾಡುವುದೊಂದು ಅವೇರ್ನೆಸ್ ಬೆಳೀತು. ನಾನು ಜಮಖಂಡಿಯಲ್ಲಿ ಇದ್ದಾಗ ನಾನು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ, ಇನ್ನರ್ವಿಲ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಬಹಳ ಕೆಲಸ ಮಾಡಿದೆ ನಾನು. ಅಲ್ಲಿ ಯಾವ ರೀತಿ ಅಂತಂದ್ರೆ ನಾನು 500 ಪ್ಲಾಂಟೇಶನ್ ಮಾಡಿಸಿದೆ. ಅಲ್ಲಿ ಪ್ರತಿಯೊಂದು, ಅಲ್ಲಿ ಚಿಮ್ಮಡ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ ಪ್ರತಿಯೊಂದು ಸ್ಕೂಲಿಗೆ, ಗ್ರಾಮ ಪಂಚಾಯಿತಿ, ಬ್ಯಾಂಕ್, ಎಲ್ಲೆಲ್ಲಿ ಸೆಕ್ಟರ್ ಇರ್ತದೆ ಅಲ್ಲೆಲ್ಲಿ ಪ್ರತಿಯೊಬ್ಬರಿಗೂ ಅಲ್ಲಿ ಒಂದು ಇಂತಿಷ್ಟು ಸಸಿಗಳನ್ನು ಕೊಟ್ಟು ನೆಡಲಿಕ್ಕೆ ಹಚ್ಚಿದೆ. ಮಕ್ಕಳಿಗೆ ಮೋಟಿವೇಶನ್ ಮಾಡಿಸಿದ್ವಿ, ಸ್ಪೀಚ್ ಮಾಡಿಸಿದ್ವಿ. ಯಾರು ಚೆನ್ನಾಗಿ ಬೆಳೆಸ್ತಾರ ಅವರು ಪ್ರೈಸ್ ಕೊಡುವ ಕೂಡ ನಾವು ಅದು ಅರೇಂಜ್ಮೆಂಟ್ ಮಾಡಿ ಅದೊಂದು ಮಾಡಿಸಿದ. ಅದೊಂದು ನನಗೆ ಒಂದು ಚೆನ್ನಾಗಿ ಒಂದು ಮೈಲಿಗಲ್ಲ ಅನಿಸ್ತದೆ. ಆ ಥರ ಮಾಡಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಬ್ರೆಸ್ಟ್ ಫೀಡಿಂಗ್ ಅವೇರ್ನೆಸ್ ಕೂಡ ಮಾಡಿಸಿದ್ವಿ. ಸರ್ಕಾರ ಹಾಸ್ಪಿಟ್ಲಿಗೆ ಹೋಗಿ ತಾಯಿ ಮಗುವಿಗೆ ಯಾವ ರೀತಿ ಬ್ರೆಸ್ಟ್ ಫೀಡಿಂಗ್ ಅದ್ರ ಬಗ್ಗೆ ಮಾಹಿತಿಗಳನ್ನ ವೈದ್ಯಾಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅವುಗಳನ್ನ ಮಾಡಿಸಿದೆ ಅಲ್ಲಿ. ಮತ್ತು ಒಂದು ಸ್ಕೂಲ್ ಅಡಾಪ್ಟೇಷನ್ ಮಾಡಿದ್ವಿ ನಾವು.
ದಲಿತ ಮಹಿಳಾ ಮಕ್ಕಳ ಸ್ಕೂಲು. ಅಲ್ಲಿ 5ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿನಿಯರಿಗೆ ನಾವು ಹೈಜಿನಿಕ್ ಅವೇರ್ನೆಸ್ ಕೊಡೋದು. ಸ್ಕೂಲಲ್ಲಿ ಲೈಬ್ರರಿ ಇರಲಿಲ್ಲ, ನಾವು ಎಲ್ಲ ಸ್ವಂತ ನಮ್ಮ ಎಲ್ಲ ಫ್ರೆಂಡ್ಸ್ ಕೂಡಿ ದುಡ್ಡನ್ನು ಅರೇಂಜ್ಮೆಂಟ್ ಮಾಡಿ ಲೈಬ್ರರಿ ಮಾಡಿಸ್ಕೊಟ್ವಿ. ಮತ್ತು ಮಕ್ಕಳಿಗೆ ಹುಡುಗಿಯರಿಗೆ ಅಂದರೆ ಸ್ವಲ್ಪ ಏನು ಅದು ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದು ಅವನ್ನೆಲ್ಲ ಸ್ವಲ್ಪ ಸಮಸ್ಯೆಗಳನ್ನು ನಾವು ಬಗೆಹರಿಸಿದ್ವಿ. ಗೌರ್ಮೆಂಟ್ ಎಲ್ಲ ಕೊಡ್ತಿದ್ದೆ, ಬಟ್ ಮಕ್ಕಳಿಗೆ ಹೊಸ ಫ್ರೆಂಡ್ಸು, ಹೊಸ ಐಡಿಯಾಸ್ ಕೊಡೋದ್ರಿಂದ ಅವ್ರಿಗೂ ತುಂಬ ಖುಷಿ ಆಗ್ತಾ ಇದ್ರು. ಅವ್ರಿಗೆ ಕೌಶಲಾಭಿವೃದ್ಧಿಗಳನ್ನು ಕಲಿಸ್ತಾ ಇದ್ವಿ. ಅವ್ರಿಗೆ ಸ್ಟಿಚಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಡ್ರಾಯಿಂಗ್ ಇಂಥವೆಲ್ಲ ನಾವು ಕಲಿಸ್ತಾ ಇದ್ವಿ. ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನೇ ಮಕ್ಕಳಿಗೆ ಹೇಳೋದು. ಯಾರಿಗೆ ಇಂಗ್ಲೀಷ್ ಬರ್ತಿದೆ, ಯಾರಿಗೆ ಮ್ಯಾಥ್ಸ್ ಬರ್ತಿದೆ ಆ ಥರ, ಅಥವಾ ಯಾರು ಅಚೀವ್ಮೆಂಟ್ಸ್ ಇರ್ತಾರಲ್ಲ ಅವರಲ್ಲಿ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ನಾವು ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು ಅಥವಾ ಗುರುಗಳನ್ನ ಕರೆಸಿ ಅವ್ರ ಕಡೆಯಿಂದ ಮೋಟಿವೇಶನ್ ಸ್ಪೀಚ್ ಆಗಿ ಕೊಡಿಸ್ತಾ ಇದ್ವಿ. ಆಮೇಲೆ ಡಫ್ ಆ್ಯಂಡ್ ಡಮ್ ಸ್ಕೂಲಿಗೆ ಹೋಗಿ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟು ಅದು ಇಡೀ ತಾಲೂಕಾ ಪ್ಲೇಸಲ್ಲಿ ಎಷ್ಟೊಂದು ಮಕ್ಕಳು ಇದಾವ ಅವನ್ನೆಲ್ಲ ಕರೆಸಿ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಮಾಡಿಸಿದ್ದೆ. ಅವ್ರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಆಮೇಲೆ ನಾವು ಮೈತ್ರಿ ಕ್ಲಬ್ ಬೆಳಗಾವಕ್ಕೆ ಟ್ರಾನ್ಸ್ಫರ್ ಆಯಿತು. ಬೆಳಗಾವಕ್ಕೆ ಬರೋಣ, ಅಲ್ಲಿ ಮೈತ್ರಿ ಕ್ಲಬ್ ಆಫೀಸಲ್ಲಿ ಲೇಡೀಸ್ ಕ್ಲಬ್ ಇದೆ, ಅಲ್ಲಿ ನಾನು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಐ ಚೆಕಪ್ ಕ್ಯಾಂಪ್ ಹಾಕಿದ್ವಿ. ಅಲ್ಲಿ ಏನು ಮಾಡಿದ್ವಿ, ಬೆಳಗಾವಲ್ಲಿ ಶ್ರೀನಗರ ಹತ್ತಿರ ರೇಣುಕಾ ನಗರ್ ಇದೆ, ಅಲ್ಲಿ ನಾವು ಏನು ಮಾಡಿದ್ವಿ, ಎಲ್ಲ ಪ್ಯಾಂಪ್ಲೆಂಟ್ ಎಲ್ಲ ಹಂಚಿ ಉಚಿತವಾಗಿ ಐ ಚೆಕಪ್ ಮಾಡಿದ್ವಿ ಮತ್ತು ಉಚಿತವಾಗಿ ಕ್ಯಾಟ್ರಾಕ್ಟ್ ಆಪರೇಷನ್ ಕೂಡ ಮಾಡಿಸಿದ್ವಿ ಮತ್ತು ಸ್ಪೆಕ್ಟ್ ಡಿಸ್ಟ್ರಿಬ್ಯೂಟರ್ ಕೂಡ ಮಾಡಿಸಿದ್ವಿ. ಆ ಥರ ಎಲ್ಲ ಮಾಡಿದ್ವಿ. ಆಮೇಲೆ ಮಾರ್ಕೆಟ್ ಏರಿಯಾದಲ್ಲಿ ಹೋಗಿದ್ವಿ. ಒಂದ್ಸಾರಿ ಮಾರ್ಕೆಟ್ಗೆ ಹೋದಾಗ ಹಾಗೆ ಸ್ವಲ್ಪ ಸರ್ವೆ ಮಾಡಿದ್ವಿ. ನೀವೆಲ್ಲ ವಾಶ್ರೂಮ್ ಕದು ಎಲ್ಲಿ ಹೋಗ್ತೀರಿ, ನೀವು ಬೆಳಿಗ್ಗೆ ಬರ್ತೀರಾ ಇಲ್ಲಿ ಮಾರ್ಕೆಟಲ್ಲಿ ಕೈಪಲ್ಲೆ ಎಲ್ಲ ಮಾರ್ತೀರಾ, ಸಾಯಂಕಾಲ ತನಕ ಇಲ್ಲೇ ಇರ್ತೀರಾ, ನೀವು ಯಾವ ರೀತಿ ನೀವು ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡ್ತೀರಾ, ಮಕ್ಕಳನ್ನ ಕರ್ಕೊಂಡ್ಬರ್ತೀರಾ, ಯಾವ ರೀತಿ ನೀವು ಅಂತ ಅವ್ರ ತೊಂದರೆಗಳನ್ನು ನಾವು ಆಲಿಸಿ ಅವ್ರು ಹೇಳಿದ್ರು, ಇಲ್ಲ ನಮ್ಗೆ ಇಲ್ಲಿ ಭಾಳ ತೊಂದರೆ ಆಗ್ತಾ ಇದೆ, ನಮ್ಗೆ ಇಲ್ಲಿ ಏನೂ ರೂಮ್ಗಳಿಲ್ಲ, ಸಪ್ರೇಟ್ ಪ್ರೈವೇಸಿ ಇಲ್ಲ ಅಂದಾಗ ನಾವು ಎಲ್ಲರೂ ಕೂಡಿಸಿ ಅಲ್ಲಿ ಒಂದು ಟಾಯ್ಲೆಟ್ ಅನ್ನು ನಾವು ಕಟ್ಟಿಸ್ಕೊಟ್ವಿ. ಅದು ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ತುಂಬಾ ಹೆಸರಾಯ್ತು. ಆಮೇಲೆ ಅದು ಈಗ ಎಲ್ಲರೂ ಕೂಡ ನೆನೆಸ್ತಾ ಇದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಅದನ್ನು ಆ ಮಾರ್ಕೆಟ್ಗೆ ಹೋದಾಗ ನಮ್ಗೆ ತುಂಬಾ ಖುಷಿ ಅನಿಸ್ತದೆ, ಇದನ್ನೆಲ್ಲ ನಾವು ಮಾಡಿದೀವಲ್ಲ ಅಂತ ಹೇಳಿ ಎಲ್ಲರಿಗೂ ತೋರಿಸ್ತಾ ಇರ್ತೀವಿ. ಅದೊಂದು ಮಾಡಿದ್ವಿ. ಮತ್ತು ಪ್ರತಿ ವರ್ಷ ಆರ್ಫನೇಜ್ ಅಲ್ಲಿ ಈಗ ಯಾವುದೂ ಬರಲಿ, ಮಹಿಳಾ ದಿನಾಚರಣೆ ಇರ್ಬೋದು, ರುದ್ರಾಶ್ರಮ ಅಥವಾ ಮಕ್ಕಳ ದಿನಾಚರಣೆ ಬರ್ಬೋದು, ಅಲ್ಲಿ ಹೋಗ್ತೀವಿ. ಆರ್ಫನೇಜಿಗೆ ಹೋಗಿ, ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ಆಟವನ್ನು ಆಡಿಸಿ ಅವರಿಗೆ ಕಾಂಪಿಟೇಷನ್ ಇಟ್ಟು ಅವ್ರಿಗೆ ಡ್ರಾಮಾಗೆ ಕಲಿಸಿ, ಡ್ಯಾನ್ಸ್, ಸಿಂಗಿಂಗ್ ಎಲ್ಲ ಕಲಿಸಿ ಅವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆಮೇಲೆ ವಯಸ್ಸರಿಗೆ ಹೋಗಿ ಅವರಿಗೆ ನಾವು ಸಾರಿ ಕೊಡ್ಬೋದು, ಊಟವನ್ನು ಮಾಡಿಸಿ ಅವರಿಗೂ ನಾವು ಹೆಲ್ತ್ ಚೆಕಪ್ ಮಾಡಿಸಿ ಅವರಿಗೂ ಎಲ್ಲ ಆಟವನ್ನು ಆಡಿಸಿ ನಾವು ಬರ್ತಾ ಇರ್ತೀವಿ. ಪ್ರತಿ ತಿಂಗಳು ಏನಾರ ಒಂದು ಪ್ರೋಗ್ರಾಮ್ ನಾನು ಸೋಷಿಯಲ್ ವರ್ಕ್ ಇದ್ದೇ ಇರ್ತದೆ, ಏನಾದರೂ ಮಾಡ್ತಾನೆ ಇರ್ತೀನಿ. ನಾನು ಕೂಡ ಬ್ಲಡ್ ಡೊನೇಷನ್ ಮಾಡಿದ್ದೀನಿ ಭಾಳ ಸರಿ. ಆಮೇಲೆ ಯಾರಾದರೂ ಮನೆಯಲ್ಲಿಗೆ ನಮ್ಮ ರಿಲೇಟಿವ್ಸ್ ಯಾರಾದರೂ ಏನಾದರೂ ಹೆಲ್ಪಿಗೆ ಬಂದರೆ, ನಾನು ಆಗಲಿ ನಮ್ಮ ಯಜಮಾನರಾಗಲಿ ಯಾವಾಗಲೂ ನಾವು ಅವರಿಗೆ ಆದಷ್ಟು ಸಾಧ್ಯ ಆದಷ್ಟು ನಾನು ಹೆಲ್ಪ್ ಮಾಡ್ಲಿಕ್ಕೆ ಇಷ್ಟನೇ ಪಡ್ತೀನಿ. ಯಾಕಂತಂದರೆ ನಮ್ಮ ಹಸ್ಬೆಂಡ್ರು ಅವರು ಕೂಡ ಅದೇ ರೀತಿ ಭಾಳ ಹೆಲ್ಪಿಂಗ್ ಸಹಾಯ ಭಾಳ ಮಾಡ್ತಾರೆ. ಅವ್ರದ್ದು ಹೆಸರು ಕೂಡ ಚೆನ್ನಾಗಿದೆ. ಯಾವುದೇ ಪ್ರೋಗ್ರಾಮ್ ಇರಲಿ, ಟೀಚರ್ಸ್ ಡೇ ಇರಲಿ, ರಿಪಬ್ಲಿಕ್ ಡೇ ಇರಲಿ, ಇಂಡಿಪೆಂಡೆನ್ಸ್ ಡೇ ಇರಲಿ, ಅದನ್ನೆಲ್ಲ ನಾವು ಕೂಡ ಮಾಡ್ತಾ ಇರ್ತೀವಿ. ನಮ್ಮ ಎನ್ಯುವಲ್ ಡೇ ಇದ್ದಾಗ ನಮ್ದು ಏನು ಟ್ಯಾಲೆಂಟ್ ಇದೆ, ನಮ್ಮ ಮಹಿಳೆಯರಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ನಮ್ಮ ಕ್ಲಬ್ಬಲ್ಲಿ ನಾವು ಪ್ರತಿ ವರ್ಷ ಎನ್ಯುವಲ್ ಡೇ ಇದ್ದಾಗ ನಾವು ಮಾಡ್ತಾ ಇರ್ತೀವಿ. ಆಮೇಲೆ ನಾವು ಲಾಸ್ಟ್ ಇಯರ್ ಏನಾಯಿತು, ನಮ್ಮ KSRTCಯಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕಂತ ನಾವು ಲೇಡೀಸ್ ಎಲ್ಲ ಕೂಡಿ ಹೋಗಿದ್ವಿ. ಅಲ್ಲಿ KSRTC DC ಅವರಿಗೆ ಭೇಟಿ ಆದ್ವಿ. ಸರ್, ನಮ್ಮ ಮಹಿಳೆಯರಿಗೆ ಒಂದು ಬಸ್ ಬೇಕು, ಎಲ್ಲರೂ ಆ ಬಸ್ಸಲ್ಲಿ ಜೆಂಟ್ಸ್ ಹತ್ತಬಾರ್ದು, ಮಹಿಳೆಯರಿಗೆ ಅಷ್ಟೇ ಇರಬೇಕು, ಆ ರೀತಿ ಪಿಂಕ್ ಬಸ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅದಕ್ಕೆ ಅವರು ತುಂಬ ಸಪೋರ್ಟ್ ಮಾಡಿ ಪಿಂಕ್ ಬಸ್ ಸ್ಟಾರ್ಟ್ ಮಾಡಿದರು. ಆ ಪಿಂಕ್ ಬಸ್ ಏನಾಯಿತು, ಅದಕ್ಕೆಲ್ಲ ಪಿಂಕ್ ಪೇಂಟ್ ಮಾಡಿಸಿ ಎಲ್ಲ ಪಿಂಕ್ ಕಲರ್ ಕರ್ಟನ್ ಹಾಕಿಸಿ ಪಿಂಕ್ ಬಸ್ ಮಾಡಿದ್ವಿ. ಅದು ಲೇಡೀಸ್ ಡ್ರೈವರ್, ಲೇಡೀಸ್ ಕಂಡಕ್ಟರ್ ಇಟ್ಟಿದ್ವಿ ಅದಕ್ಕೆ. ಅಲ್ಲಿ ಅದು ಇಲ್ಲಿಂದ ಬೆಳಗಾವದಿಂದ ಅನ್ಗೋಳೆಲ್ಲ ಆ ಕಡೆ ಸೈಡ್ ಎಲ್ಲ ಬರ್ತಾ ಇತ್ತು, ಹೋಗ್ತಾ ಇತ್ತು. ಆಮೇಲೆ ಅದು ಒಂದು ವರ್ಷ ನಡೀತು. ಅದು ತುಂಬಾ ಚೆನ್ನಾಗಿ ಇದನ್ನಾಯ್ತು. ಅದು ನಿಮ್ದು ತುಂಬಾ ಐಡಿಯಾ ಚೆನ್ನಾಗಿದೆ ಅಂತ ಹೇಳಿ ಅದನ್ನ ತುಂಬಾ ಸಪೋರ್ಟ್ ಮಾಡಿದ್ರು KSRTC ಆಫೀಸ್ದವರು. ಅದೇ ರೀತಿಯಾಗಿ ಅಲ್ಲಿ KSRTC ಇದರಲ್ಲಿ ಮಹಿಳೆಯರಿಗೆ ಒಂದು ರೂಮ್ ಮಾಡಿದ್ವಿ, ತಾಯಿ ಮಗು ಅಂತ ಹೇಳಿ. ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ರೂಮ್ ಮಾಡಿದ್ವಿ. ಆಮೇಲೆ ಹೈಜಿನಿಕ್ ಬೇಕಂತಂದರೆ ಅವ್ರಿಗೆಲ್ಲಾನು ಅಲ್ಲಿ ಮಿರರು, ಆಮೇಲೆ ಕುಡಿಲಿಕ್ಕೆ ಫಿಲ್ಟರ್ ವಾಟರು, ಆಮೇಲೆ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಮಾಡಿಸಿ ಕೊಟ್ಟಿದ್ವಿ. ಅದು ರೂಮಲ್ಲಿ ನಾವು ಕ್ಲೀನ್ ಮಾಡಿಸಿ ಸೋಪ ಎಲ್ಲ ಹಾಕಿಸಿ ನಮ್ಮದೇ ಆದ ಖರ್ಚಲ್ಲೇ ಅದನ್ನೆಲ್ಲ ನಾವು ಮಾಡಿಸ್ಕೊಟ್ಟಿದ್ವಿ. ಪ್ರತಿಯೊಂದು ಇದರಲ್ಲಿ ನಾವು ವಾಚನ್ನು ಗಿಫ್ಟ್ ಆಗಿ ಕೊಟ್ಟಿದ್ದೀವಿ. ಈ ಥರ ಎಲ್ಲ ಮಾಡಿದ್ದು ನಂಗೆ ತುಂಬ ಒಂಥರ ಖುಷಿ ಅನ್ನಿಸ್ತದೆ, ಸಂತೋಷ ಅನ್ನಿಸ್ತದೆ. ಇದು ಮನೆಯಲ್ಲಿ ಏನಿಲ್ಲ ಅಂತ ಹೇಳಿ ನಾವು ಇದು ಖಾಲಿ ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರ ನಾವು ಏನಾದರೂ ಇದು ಮಾಡಿದ್ರೆ ಅದರೊಂದು ಖುಷಿನೇ ಬೇರೆ ಇರ್ತದೆ. ಖಂಡಿತ ಮೇಡಮ್ ತಮ್ಮ ಇಷ್ಟೆಲ್ಲ ಒಂದು ಕಾರ್ಯಗಳನ್ನು ಕೇಳ್ತಾ ಇದ್ರೆ ಒಬ್ಬ ಮಹಿಳೆಯಾಗಿ ನನಗೆ ಇಷ್ಟೊಂದು ಹೆಮ್ಮೆ ಆಗುತ್ತೆ. ತಮ್ಮ ಇಷ್ಟೆಲ್ಲ ಕಾರ್ಯಗಳನ್ನು ಕಂಡು ಹೆಮ್ಮೆ ಆದಂತಹ, ನಾ ಈ ಕೆಲಸ ಮಾಡಿದೆ ತುಂಬ ಹೆಮ್ಮೆ ಆಗುತ್ತೆ ಅನ್ಸಿದ್ದಿದೆಯಾ? ಯಾವ ಕಾರ್ಯ? ಏನಂತಂದರೆ ಎಲ್ಲ ನಾನು ಏನು ಕಾರ್ಯಗಳನ್ನು ಮಾಡಿದ್ದೀನಿ ಅದಕ್ಕೆ ನನಗೆ ಎಲ್ಲರೂ ಕರೀತಾರೆ, ಗೆಸ್ಟ್ ಅಂತ ಹೇಳಿ ಕರೀತಾರೆ. ಅದಕ್ಕೂ ತುಂಬ ಖುಷಿಯಾದ ಸಂಗತಿನೇ. ನನ್ನ ಕೆಲಸಗಳನ್ನು ನೋಡಿ ಒಂದು ಮೆಚ್ಚುಗೆಯನ್ನು ಪಡಿಸ್ತಾರೆ, ಅದು ಒಂಥರ ಖುಷಿ.
ಯಾರಾದರೂ ಮೊನ್ನೆ ಕ್ಯಾನ್ಸರ್ ಮಕ್ಕಳಿಗೆ ಹೋಗಿ ಅವಕ್ಕೆಲ್ಲ ಅಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ ಅದೆಲ್ಲ ನೋಡಿದ್ರೆ ಒಂಥರ ಕೆಟ್ಟು ಅನಿಸ್ತದೆ, ಒಂಥರ ದುಃಖ ಅನಿಸ್ತದೆ. ಇಂಥ ಸಣ್ಣ ಮಕ್ಕಳಿಗೆ ಇಂತೆಲ್ಲ ಸಮಸ್ಯೆ ಇರ್ತದೆ, ನಾವು ಒಂದು ಸಣ್ಣದೇ ಸಮಸ್ಯೆನೇ ದೊಡ್ಡದು ಮಾಡಿಕೊಂಡು ಬೇಜಾರು ಮಾಡ್ಕೊತಾ ಇರ್ತೀವಿ, ಇವರಿಗೆಲ್ಲ ಎಂತೆಂಥ ಸಮಸ್ಯೆಗಳು ಬಂದಿದ್ದಾವಲ್ಲ ಅಂತ ಹೇಳಿ ನನಗೆ ಅದು ಒಂಥರ ದುಃಖ ಅನಿಸ್ತದೆ. ಅದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದನ್ನು ಇಲ್ಲ ಅಂತೇಳಿ ಅದನ್ನು ಬೇಜಾರು ಮಾಡ್ಕೊಂಡು ಯಾವುದರಲ್ಲಿ ಇದೆಯಲ್ಲ ಅದರಲ್ಲಿ ನಾವು ತೃಪ್ತಿಯಾಗಿರಬೇಕು ಅಂತ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಇವಾಗ ಉದ್ಯಮ ಜೊತೆಗೆ ಸಮಾಜ ಸೇವೆ, ಅದರ ಜೊತೆಗೆ ಕುಟುಂಬ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಮೇಡಮ್? ಅದು ಒಂದು ಥರ ತುಂಬ ಚಾಲೆಂಜಿಂಗ್ ಪ್ರಾಬ್ಲಮ್, ಇದು ಸಮಸ್ಯೆ ಇದೆ. ಯಾಕಂತಂದರೆ ಆ ಟೈಮ್ದಲ್ಲಿ ಒಂಥರ ಮಕ್ಕಳಿಗೆ ಎಜುಕೇಷನ್ ಕಡೆ ನೋಡಬೇಕು, ಒಂದು ಕಡೆ ಉದ್ಯೋಗ ನೋಡಬೇಕು, ಇದು ಸಮಸ್ಯೆ ಆಗ್ತದೆ. ಅವಾಗ ನಾನು ಸ್ವಲ್ಪ ವರ್ಕ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಅವಾಗ ಕೆಲವೊಂದು ಸಮಸ್ಯೆಗಳನ್ನ ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಹೇಳಿ ಅವರಿಗೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಹೇಳ್ತೀನಿ. ಒಂದು ಕಡೆ ನಾನು ಬಂದು ಇಲ್ಲಿ ಉದ್ಯೋಗ ನೋಡ್ಕೋಬೇಕಾಗ್ತದೆ, ಒಂದು ಕಡೆ ನಮ್ಮ ತಾಯಿಯವರು ಇರ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ. ಈ ಥರ ನಮ್ಮ ಮನೆಯಲ್ಲಿ ಸಹೋದರರು ಇದ್ದಾರೆ, ಸರ್ ಅಣ್ಣ ತಮ್ಮರಿದ್ದಾರೆ, ಅವರು ಎಲ್ಲ ನನಗೆ ಹೆಲ್ಪ್ ಮಾಡ್ತಾರೆ. ಮೇಡಮ್, ಇನ್ನು ತಮ್ಮ ಮುಂದಿನ ಯೋಜನೆಗಳೇನು? ಮುಂದೆ ಈ ಥರ ಮಾಡಬೇಕು ಅಂತ ಏನಾದ್ರು ಕನಸನ್ನು ಇಟ್ಕೊಂಡಿದ್ದೀರಾ? ಈಗ ಸದ್ಯ ಈ ಉದ್ಯೋಗವನ್ನು ಮಾಡ್ತಾ ಇದ್ದೀನಿ. ನನಗೆ ಇನ್ನೊಂದು ಬೇರೆ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದೆ, ಅದು ನನ್ನ ಪ್ಲ್ಯಾನಲ್ಲಿದೆ. ಅದನ್ನು ನೋಡಬೇಕು, ಯಾವುದಾದ್ರೂ ಒಂದು ಬ್ಯೂಟಿ ಸಲೂನ್ದು ಅಥವಾ ಇನ್ನೊಂದು ಹೋಳಿಗೆ ಮನೆ ಹೋಟೆಲ್ದು ಮಾಡಬೇಕು ಅಂತಿದೆ. ಅದು ಮಹಿಳೆಯರಿಗಾಗಿ ಮತ್ತು ಅದನ್ನೇ ಮಾಡಬೇಕಂತ ವಿಚಾರ ಇದೆ, ನೋಡಬೇಕು ಮುಂದಿನ ವರ್ಷ. ಮೇಡಮ್, ಇವಾಗ ಕನಸು ಕಾಣ್ತಾರೆ, ಬಹಳಷ್ಟು ಮಹಿಳೆಯರು ತಮ್ಮ ಹಾಗೇನೆ ಕನಸು ಕಾಣ್ತಾರೆ. ಆದರೆ ಆ ಒಂದು ಕನಸನ್ನು ನನಸು ಮಾಡೋದಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಅಂತಹ ಮಹಿಳೆಯರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಕನಸನ್ನು ಕಾಣಿದ್ರೆ ನಡೆಯಲ್ಲ. ಕನಸನ್ನು ನನಸು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೆ ಆ ಕಷ್ಟ ಅಂತ ಕುಂದ್ಕೊಂಡು ನಮ್ಮ ವಯಸ್ಸನ್ನು ಹೋಗ್ಬಿಡ್ತದೆ. ವಯಸ್ಸಿದ್ದಾಗ ನಾವು ಪ್ರಯತ್ನ ಪಡಬೇಕು. ವಯಸ್ಸು ಮುಗೀತು ಅಂದರೆ ಯಾವುದೂ ಮಾಡೋಕ್ಕಾಗಲ್ಲ, ಟೈಮು ಇರಲ್ಲ ನಮ್ಗೆ. ಅದು ಆ ಥರ ನಮಗೆ ಪೇಷನ್ಸು ಇರಲ್ಲ. ನಂದು ಈಗ ನಾನು ಮಾಡ್ಬೇಕಂತ 10 ವರ್ಷದಿಂದ ಪ್ಲ್ಯಾನ್ ಮಾಡಿದ್ದೆ, ಆದರೆ ಮಕ್ಕಳು ಸಣ್ಣ ಮಂದು ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಮದು ಟ್ರಾನ್ಸ್ಫರೇಬಲ್ ಜಾಬ್ ಇರೋದ್ರಿಂದ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಟೈಮ್ ಬಂದಿದೆ, ಮಕ್ಕಳಿಬ್ಬರು ದೊಡ್ಡವರಾಗಿದ್ದಾರೆ, ಅದಕ್ಕೆ ನಾನು ಇದು ಈಗಲೇ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಮೇಡಮ್, ಕೊನೆಯದಾಗಿ ನಮ್ಮ KLE ವೇಣುಧ್ವನಿಯ ಮೂಲಕ ಈ ಒಂದು ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ತಾವು ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ? ಮಹಿಳೆಯರು ಮುಂದೆ ಬರಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು, ಏನಾದರೂ ಗಳಿಸ್ಬೇಕು. ತಮ್ಮಲ್ಲಿ ಆರ್ಟ್ ಇದ್ದರೆ ಅದನ್ನು ವ್ಯಕ್ತಪಡಿಸಿ ಬರೆಯೋದ್ರಲ್ಲಿ ಇದನ್ನಿದ್ರೆ ಈಗಂತ ಇಷ್ಟೊಂದು ಅವಕಾಶಗಳಿದ್ದೇವೆ ಅಂತಂದರೆ ನಮ್ಮಲ್ಲಿ ನಾನು ನೋಡ್ತಾ ಇರ್ತೀನಿ, ಎಷ್ಟೊಂದು ಕೆಲಸಗಳಿರ್ತದೆ, ಅದನ್ನೆಲ್ಲ ಮಾಡಬೇಕು. ಎಲ್ಲರೂ ನನಗೆ ಆಗಲ್ಲ, ನಂಗೆ ಹೋಗಕ್ಕೆ ಎಲ್ಲರೂ ರೀಸನ್ ಹೇಳ್ಕೊಂಡು ಕೂತ್ರೆ ಯಾವುದೂ ಮುಂದಾಗಲ್ಲ. ಕೆಲವೊಂದು ಯಾವ ರೀತಿ ಹೇಳ್ತಾರೆ, ನನಗೆ ಹೋಗ್ಲಿಕ್ಕೆ ಗಾಡಿ ಇಲ್ಲ, ನನ್ನ ಕಡೆ ದುಡ್ಡಿಲ್ಲ, ಬಿಸಿಲಿದೆ, ಮಳೆ ಬರ್ತಾ ಇದೆ, ಹಿಂಗೆ ಅನ್ಕೊಂಡ್ ಕೂತ್ರೆ ಯಾವುದೂ ಕೆಲಸ ಆಗಲ್ಲ. ಈಗ ಮಾಡ್ಬೇಕಂದ್ರೆ ಮಾಡಲೇಬೇಕು, ಅಂದ್ರೆ ಕೆಲಸ ಆಗ್ತದೆ. ಕಷ್ಟ ಬಂದ ಕೂಡಲೇ ಆದ್ರೂ ಸುಖ ಬರೋದು ಸ್ವಲ್ಪ ಟೈಮ್ ತಗೋತದೆ. ಆ ಟೈಮ್ ಸಂಬಂಧ ನಾವು ವೇಟ್ ಮಾಡಲೇಬೇಕು. ಅದಕ್ಕೆ ನಾನು ಮಹಿಳೆಯರಿಗೆ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಲಾರ್ದೆ ಏನಾದರೂ ಸಣ್ಣದು ಬಿಸ್ನೆಸ್ ಮಾಡಿ, ಸ್ಟಾರ್ಟಿಂಗ್ ಏನಾದರೂ ಸಣ್ಣ ಸಣ್ಣ ಎಷ್ಟೊಂದು ಉದ್ಯೋಗಗಳಿದ್ದಾವೆ. ಈಗ ಆನ್ಲೈನ್ ಬಿಸ್ನೆಸ್ ಎಷ್ಟೊಂದು ಇದಾವೆ, ಅವನ್ನ ಮಾಡಿ ಕಲಿಬೇಕು. ಹೊಸದು ಕಲಿಬೇಕು, ಗಾಡಿ ಹೊಡಿಲಿಕ್ಕೆ ಕಲಿಬೇಕು, ಅಡುಗೆ ಮಾಡೋಕೆ ಮಹಿಳೆಯರು ಎಲ್ಲ ರೀತಿ ಕಲಿಬೇಕು. ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ಏನಾದರೂ ಕಲಿಬೇಕು. ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಯಾವ ರೀತಿ ಇರ್ತದೆ, ಆಮೇಲೆ ಏನೇನು ಸ್ಕೀಮ್ಗಳಿದಾವ, ಲೇಡೀಸ್ಗೆ ಏನೇನು ಸ್ಕೀಮ್ಗಳಿದಾವ ಕಲಿಬೇಕು, ತಿಳ್ಕೊಬೇಕು. ಆಮೇಲೆ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಕೂಡ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದೇ ರೀತಿಯಿಂದ ಮಾಡೋದ್ರಿಂದ ಗಂಡ್ಮಕ್ಳಿಗೆ ನೀವು ಮೋಟಿವೇಶನ್ ಕೊಟ್ಟರೆ ಗಂಡ್ಮಕ್ಳು ಕೂಡ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಈಗ ಏನಾಗಿದೆ, ಕಾರ್ಮಿಕರ ವರ್ಗದಲ್ಲಿ ನಾನು ನೋಡ್ತಾ ಇರ್ತೀನಲ್ಲ, ಬಹಳಷ್ಟು ಜನರು ಯಾವ್ದಾರ ಒಂದು ಚಟಕ್ಕೆ ಬಲಿಯಾಗಿಬಿಟ್ಟಿರ್ತಾರೆ. ಇದು ಸಮಾಜದಲ್ಲಿ ಏನಾಗಿಬಿಟ್ಟಿದೆ, ಮಹಿಳೆಯರು ಅದು ಕುಟುಂಬವನ್ನು ತಾವೇ ನಿರ್ವಹಿಸಬೇಕಾಗ್ತದೆ. ಈಗ ಕೆಲವೊಂದು ಸಣ್ಣ ವಯಸ್ಸಲ್ಲಿ ಈ ಥರ ಬಲಿಯಾಗಿಬಿಟ್ಟು ಆಮೇಲೆ ಅವ್ರಿಗೆ ಹಾಸ್ಪಿಟ್ಲ್ ಗಳಿಸಿದ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಹಾಕುವಂತು ಸಾಲ ಮಾಡಿ ಈ ರೀತಿ ಆಗುತ್ತೆ. ಅದಕ್ಕೆ ನೀವು ಖಾಲಿ ಕೂತ್ಕೋಬೇಡಿ. ಚಿಕ್ಕ ವಯಸ್ಸಿನಿಂದ ನಿಮ್ಗೆ ಟ್ಯಾಲೆಂಟ್ ಇದೆ ಅದನ್ನು ಪ್ರದರ್ಶನ ಮಾಡಿ ಅದನ್ನು ಉದ್ಯೋಗವನ್ನು ಪರಿವರ್ತನೆಯಾಗಿ ಮಾಡಿಕೊಂಡು ತಮ್ಮ ಕಾಲ ಮೇಲೆ ತಾವು ಹಣವನ್ನು ಗಳಿಸ್ಲಿಕ್ಕೆ ಇದ್ರೆ ನೀವು ಇನ್ನೊಬ್ಬರ ಕಡೆ ಕೈ ಚಾಚೋದು ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಖಂಡಿತ ಮೇಡಮ್, ಈಗ ತಾವು ಉದ್ಯಮ ಜೊತೆಗೆ ಸಮಾಜ ಸೇವೆ ಜೊತೆಗೆ ಕುಟುಂಬ ಎಲ್ಲವನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇವುಗಳ ಮಧ್ಯೆ ಮಕ್ಕಳ ಬಗ್ಗೆ ತಿಳಿಸಿ ಮೇಡಮ್. ನನಗೆ 2 ಮಕ್ಕಳಿದ್ದಾರೆ. ಮಗಳು ತನ್ವಿ ಕರ್ಲಿಂಗ್ನವರಂತ, ಅವಳು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಕಲಿತಾ ಇದ್ದಾಳೆ ಬೆಂಗಳೂರಲ್ಲಿ RV ಕಾಲೇಜಲ್ಲಿ. ಅವಳು ತುಂಬ ಜಾನೆ ಸ್ಟಡಿ ಆಯಿತು, ತನ್ನ ಸ್ಟಡಿಯಲ್ಲಿ ತಾನು ಬ್ಯುಸಿ ಇರ್ತಾಳೆ. ಈಗ ಮಗ ಅವನು PUC ಫಸ್ಟ್ ಇಯರ್ ಇದ್ದಾನೆ, ಅವನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾನೆ. ಇಬ್ಬರು ಕೂಡ ಬೆಂಗಳೂರಲ್ಲಿದ್ದಾರೆ, ಈಗ ಇಬ್ಬರು ಓದ್ತಾ ಇದ್ದಾರೆ. ಈಗ ನಮ್ಮ ಯಜಮಾನರಾದ ರವೀಂದ್ರ ಕರ್ಲಿಂಗ್ನವರಂತ KS ಸೀನಿಯರ್ ಆಫೀಸರು. ಈಗ ಅವರು ಬೆಂಗಳೂರಲ್ಲಿ ಗ್ರೇಟರ್ ಬೆಂಗಳೂರು ಕಾರ್ಪೊರೇಷನ್ ಡೆಪ್ಯೂಟಿ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ.
ತುಂಬ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದೇ ಕೆಲಸ ಇದ್ರೂ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಅತ್ತೆಯವರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಇಲ್ಲಿ ಅಂಕಲಿಗೆ ಅಕ್ತಂಗರಾಳದ ಗ್ರಾಮದವರು. ಮೇಡಮ್, ತಮ್ಮ ಒಂದು ಅಮೂಲ್ಯ ಸಮಯ ಜೊತೆಗೆ ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ಖಂಡಿತ ಒಂದು ಪ್ರೇರಣೆ ಆಗುತ್ತೆ. ತಮ್ಮ ಸ್ಫೂರ್ತಿದಾಯಕ ಮಾತುಗಳು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಅಮೂಲ್ಯವಾದ ಸ್ಫೂರ್ತಿದಾಯಕ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನನಗೂ ಕೂಡ ತುಂಬ ಸಂತೋಷ ಆಯಿತು. ಇದೇ ರೀತಿ ಎಲ್ಲ ಮಹಿಳೆಯರನ್ನು ಕರೆಸಿ ಅವರಿಗೆ ಮೋಟಿವೇಶನ್, ಇನ್ನುಳಿದ ಮಹಿಳೆಯರಿಗೆ ಮೋಟಿವೇಶನ್ ಈ ಒಂದು ಮಾಧ್ಯಮದ ಮೂಲಕ ಅವರಿಗೆ ಸಿಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಧನ್ಯವಾದ. कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀಧ್ವನಿ ಸಂಚಿಕೆ 3 ಕಾರ್ಯಕ್ರಮ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.